ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 30/6/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ನಿಮ್ಮನ್ನು ಜ್ಞಾನದಿಂದ ಸುಗಂಧಭರಿತ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಾಗ ನೀವು ಮುಳ್ಳಾಗಬಾರದು, ಮುಳ್ಳುಗಳನ್ನು ಈ ಸಭೆಯಲ್ಲಿ ಕರೆತರಬಾರದು. ಶಿವ ಭಗವಾನು ವಾಚ: ಹೂದೋಟದ ಮಾಲೀಕ ಕುಳಿತಿದ್ದಾರೆ, ಮಾಲೆಯೂ ಇದ್ದಾರೆ, ಹೂಗಳೂ ಇದ್ದಾರೆ. ಇದು ಹೊಸ ಮಾತಾಗಿದೆಯಲ್ಲವೇ? ಒಂದು ವೇಳೆ ಈ ಮಾತುಗಳನ್ನು ಹೊಸಬರು ಕೇಳಿಸಿಕೊಂಡರೆ ಇವರೇನು ಹೇಳ್ತಾರೆ? ತೋಟದ ಮಾಲೀಕ, ಹೂ, ಇದೆಲ್ಲ ಏನಾಗಿದೆ ಎಂದು ಹೇಳ್ತಾರೆ. ಏಕೆಂದರೆ ಈ ರೀತಿಯ ಮಾತುಗಳನ್ನು ಶಾಸ್ತ್ರಗಳಲ್ಲೆಂದೂ ಕೇಳಿರೋದಿಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ಹೂದೋಟದ ಮಾಲೀಕ ಅಂಬಿಗನನ್ನು ಎಲ್ಲರೂ ನೆನಪು ಮಾಡ್ತಾರೆ. ಈಗ ಇಲ್ಲಿಂದ ನಮ್ಮನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ತಮ್ಮನ್ನು ತಾವೇ ನೋಡಿಕೊಳ್ಳಿ. ನಾವು ಎಷ್ಟು ದೂರ ಹೋಗುತ್ತಿದ್ದೇವೆ, ನಮ್ಮ ಸತೋಪ್ರಧಾನ ಸ್ಥಿತಿಯನ್ನು ಎಲ್ಲಿಯವರೆಗೆ ತಲುಪಿದ್ದೇವೆ. ಸ್ಥಿತಿ ಎಷ್ಟು ಸತೋಪ್ರಧಾನವಾಗ್ತಾ ಹೋಗುವುದೋ ಅಷ್ಟು ನಾವೀಗ ಹಿಂತಿರುಗುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವಿರಿ. ಎಲ್ಲಿಯವರೆಗೆ ನಾವು ತಲುಪಿದ್ದೇವೆ, ಇದೆಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ. ನೆನಪಿನಿಂದ ಖುಷಿಯೂ ಹೆಚ್ಚುವುದು. ಯಾರೆಷ್ಟು ಪರಿಶ್ರಮ ಪಡುವರೋ ಅಷ್ಟು ಅವರಲ್ಲಿ ಖುಷಿ ಬರುವುದು. ಹೇಗೆ ಪರೀಕ್ಷೆಯ ದಿನಗಳು ಹತ್ತಿರ ಬಂದಾಗ ನಾವು ಎಷ್ಟು ತೇರ್ಗಡೆ ಆಗುವೆವೆಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ತಾರಲ್ಲವೇ? ಇಲ್ಲಿಯೂ ಹಾಗೆಯೇ ಪ್ರತಿಯೊಬ್ಬ ಮಗು ತಮ್ಮನ್ನು ಅರಿತುಕೊಂಡಿದ್ದೀರಿ. ನಾವೆಷ್ಟು ಸುಗಂಧಭರಿತ ಹೂವಾಗಿದ್ದೇವೆ, ಮತ್ತೆ ಅನ್ಯರನ್ನೂ ಎಷ್ಟು ಸುಗಂಧಭರಿತ ಹೂವನ್ನಾಗಿ ಮಾಡ್ತೇವೆ. ಮುಳ್ಳುಗಳ ಕಾಡೆಂದು ಹೇಳ್ತಾರೆ. ಸತ್ಯಯುಗ ಹೂವಿನ ಉದ್ಯಾನವನವಾಗಿದೆ. ಅಲ್ಲಾನ ಹೂದೋಟವೆಂದು ಮುಸಲ್ಮಾನರೂ ಹೇಳ್ತಾರೆ. ಅಲ್ಲಿ ಒಂದು ಹೂದೋಟವಿದೆ. ಅಲ್ಲಿಗೆ ಯಾರು ಹೋಗುವರೋ ಅವರಿಗೆ ಖುದಾ ಹೂಗಳನ್ನು ಕೊಡ್ತಾರೆ. ಮನಸ್ಸಿನಲ್ಲಿರುವ ಬಯಕೆಗಳನ್ನು ಈಡೇರಿಸುತ್ತಾರೆಂದು ಅವರು ತಿಳಿಯುತ್ತಾರೆ. ಆದರೆ ಈ ರೀತಿಯಾಗಿ ಯಾರೂ ಹೂಗಳನ್ನು ತೆಗೆದುಕೊಡೋದಿಲ್ಲ. ಯಾರ ಬುದ್ಧಿಯಲ್ಲಿ ಏನಿದೆಯೋ ಅದು ಸಾಕ್ಷಾತ್ಕಾರವಾಗ್ತದೆ. ಅಲ್ಲಿ ಸಾಕ್ಷಾತ್ಕಾರದ ಮೇಲೆ ಏನೂ ಇಲ್ಲ. ಭಕ್ತಿ ಮಾರ್ಗದಲ್ಲಂತೂ ಸಾಕ್ಷಾತ್ಕಾರವಾಗಿ ತಮ್ಮ ತಲೆಯನ್ನೂ ಕತ್ತರಿಸಿಕೊಳ್ತಾರೆ. ಮೀರಾಗೆ ಸಾಕ್ಷಾತ್ಕಾರವಾಯಿತು. ಅವಳಿಗೆ ಎಷ್ಟೊಂದು ಮಾನ್ಯತೆ ಇದೆ. ಅದು ಭಕ್ತಿ ಮಾರ್ಗವಾಗಿದೆ. ಅರ್ಧಕಲ್ಪದವರೆಗೆ ಭಕ್ತಿ ನಡೆಯಲೇಬೇಕಾಗಿದೆ. ಜ್ಞಾನವೇ ಇರೋದಿಲ್ಲ. ವೇದಶಾಸ್ತ್ರಗಳಿಗೆ ಎಷ್ಟೊಂದು ಮಾನ್ಯತೆ ಇದೆ. ವೇದ ನಮ್ಮ ಪ್ರಾಣವಾಗಿದೆ ಎಂದು ಹೇಳ್ತಾರೆ. ಈ ವೇದಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿಯೇ ಇದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಭಕ್ತಿಯದ್ದು ಎಷ್ಟೊಂದು ವಿಸ್ತಾರವಿದೆ. ಬಹಳ ದೊಡ್ಡ ವೃಕ್ಷವಾಗಿದೆ. ಜ್ಞಾನ ಬೀಜವಾಗಿದೆ. ಈಗ ಜ್ಞಾನದಿಂದ ನೀವೆಷ್ಟು ಶುದ್ಧರಾಗ್ತೀರಿ, ಸುಗಂಧಭರಿತ ಹೂಗಳಾಗ್ತೀರಿ. ಇದು ನಿಮ್ಮ ಹೂದೋಟವಾಗಿದೆ. ಇಲ್ಲಿ ಯಾರಿಗೂ ಮುಳ್ಳೆಂದು ಹೇಳೋದಿಲ್ಲ. ಏಕೆಂದರೆ ಇಲ್ಲಿ ಯಾರೂ ವಿಕಾರದಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಈ ಹೂದೋಟದಲ್ಲಿ ಒಂದು ಮುಳ್ಳೂ ಇಲ್ಲವೆಂದು ಹೇಳಲಾಗ್ತದೆ. ಮುಳ್ಳುಗಳು ಕಲಿಯುಗದಲ್ಲಿದ್ದಾರೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದರಲ್ಲಿ ಮುಳ್ಳುಗಳೆಲ್ಲಿಂದ ಬರುವುದು? ಒಂದು ವೇಳೆ ಯಾರಾದರೂ ಮುಳ್ಳಾಗಿರುವವರು ಇಲ್ಲಿ ಕುಳಿತಿದ್ದರೆ ತಮಗೆ ತಾವೇ ನಷ್ಟವನ್ನುಂಟು ಮಾಡಿಕೊಳ್ತಾರೆ. ಏಕೆಂದರೆ ಇದು ಇಂದ್ರಪ್ರಸ್ಥವಾಗಿದೆಯಲ್ಲವೇ? ಇದರಲ್ಲಿ ಜ್ಞಾನ ಫರಿಷ್ಠೆಗಳು ಕುಳಿತಿದ್ದಾರೆ. ಇವರು ಜ್ಞಾನದ ನರ್ತನ ಮಾಡುವಂತಹ ಫರಿಷ್ಠೆಗಳಾಗಿದ್ದಾರೆ. ಮುಖ್ಯವಾದವರಿಗೆ ಪುಖರಾಜ್ ಪರಿ, ನೀಲಂ ಪರಿ ಮುಂತಾದ ಹೆಸರುಗಳಿವೆ. ಅವರೇ ನವರತ್ನಗಳೆಂದು ಗಾಯನಗೊಳ್ಳುತ್ತಾರೆ. ಆದರೆ ಇವರು ಯಾರಾಗಿದ್ದರು ಎಂದು ಯಾರಿಗೂ ತಿಳಿದಿಲ್ಲ. ತಂದೆ ಕೇವಲ ಇಷ್ಟನ್ನೇ ತಿಳಿಸಿದರೆ, ನನ್ನ ನೆನಪು ಮಾಡಿ,
ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ತಿಳುವಳಿಕೆ ಇದೆ. 84 ಜನ್ಮಗಳ ಚಕ್ರವೂ ನಿಮ್ಮ ಬುದ್ಧಿಯಲ್ಲಿದೆ. ಶಾಸ್ತ್ರಗಳಲ್ಲಂತೂ 84 ಲಕ್ಷ ಜನ್ಮಗಳೆಂದು ಹೇಳಿದ್ದಾರೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿರಿ. ಈಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ. ಇದು ಎಷ್ಟೊಂದು ಸಹಜವಾಗಿದೆ. ಭಗವಾನುವಾಚ ಮಕ್ಕಳ ಪ್ರತಿ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವೀಗ ಸುಗಂಧಭರಿತ ಹೂಗಳಾಗಲು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಮುಳ್ಳಾಗಬೇಡಿ. ಇಲ್ಲಿ ಎಲ್ಲರೂ ಮಧುರಾತಿ ಮಧುರ ಹೂಗಳಾಗಿದ್ದೀರಿ, ಮುಳ್ಳುಗಳಲ್ಲ. ಮಾಯೆಯ ಬಿರುಗಾಳಿಗಳಂತೂ ಬರ್ತವೆ. ಮಾಯೆ ಎಷ್ಟು ಕಠಿಣವಾಗಿದೆ. ಅದು ಬಹು ಬೇಗನೆ ಸಿಕ್ಕಿ ಹಾಕಿಸುತ್ತದೆ. ನಂತರ ನಾವೇನು ಮಾಡಿದೆವು, ನಮ್ಮ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಯಿತೆಂದು ಪಶ್ಚಾತ್ತಾಪ ಪಡ್ತಾರೆ. ಇದು ಹೂದೋಟವಾಗಿದೆ. ಹೂದೋಟದಲ್ಲಿ ಒಳ್ಳೊಳ್ಳೆಯ ಹೂಗಳೂ ಇರ್ತವೆ. ಹಾಗೆಯೇ ಈ ಹೂದೋಟದಲ್ಲಿಯೂ ಕೆಲವರು ಬಹಳ ಸುಂದರ ಹೂಗಳಾಗ್ತಾ ಹೋಗ್ತಾರೆ. ಹೇಗೆ ಮೊಘಲ್ ಗಾರ್ಡನ್ನಲ್ಲಿ ಒಳ್ಳೊಳ್ಳೆಯ ಹೂಗಳಿರ್ತವೆ, ಎಲ್ಲರೂ ಅದನ್ನು ನೋಡಲು ಹೋಗ್ತಾರೆ. ಇಲ್ಲಿ ನಿಮ್ಮ ಬಳಿಯಂತೂ ಯಾರೂ ನೋಡಲು ಹೋಗೋದಿಲ್ಲ. ಮುಳ್ಳುಗಳಿಗೆ ನೀವು ಮುಖವನ್ನೇನು ತೋರಿಸ್ತೀರಿ? ಕೊಳಕಾದ ವಸ್ತ್ರವನ್ನು ಒಗೆದರೆಂದು ಗಾಯನವೂ ಇದೆ. ತಂದೆಗೆ ಜಪ್ ಸಾಹೇಬ್, ಸುಖ್ಮನಿ ಮೊದಲಾದವುಗಳೆಲ್ಲವೂ ನೆನಪಿತ್ತು. ಅಖಂಡ ಪಾಠವನ್ನು ಪಠಣ ಮಾಡುತ್ತಿದ್ದರು. 8 ವರ್ಷದವರಿದ್ದಾಗ ಪೇಟ ಸುತ್ತಿದ್ದರು. ಮಂದಿರದಲ್ಲಿಯೇ ಇರುತ್ತಿದ್ದರು. ಮಂದಿರದ ಜವಾಬ್ದಾರಿಯೆಲ್ಲವೂ ಇವರ ಮೇಲಿತ್ತು. ಅದರಿಂದ ಕೊಳಕಾದ ವಸ್ತ್ರಗಳನ್ನು ಒಗೆಯುವುದರ ಅರ್ಥವೇನೆಂಬುದನ್ನು ಈಗ ತಿಳಿದುಕೊಂಡಿದ್ದಾರೆ. ಮಹಿಮೆಯೆಲ್ಲವೂ ತಂದೆಯದ್ದೇ ಆಗಿದೆ. ತಂದೆ ನೀವು ಮಕ್ಕಳಿಗೆ ಈಗ ತಿಳಿಸಿಕೊಡ್ತಾರೆ ಮತ್ತು ಮಕ್ಕಳಿಗೆ ಈ ಮಾತನ್ನು ಹೇಳ್ತಾರೆ, ಇಲ್ಲಿಗೆ ಒಳ್ಳೊಳ್ಳೆಯ ಹೂಗಳನ್ನು ಕರೆತನ್ನಿ. ಯಾರು ಒಳ್ಳೊಳ್ಳೆಯ ಹೂಗಳನ್ನು ತರುವರೋ ಅವರಿಗೆ ಒಳ್ಳೆಯ ಹೂವೆಂದು ಹೇಳಲಾಗುವುದು. ನಾವು ಶ್ರೀ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ಎಲ್ಲರೂ ಹೇಳ್ತಾರೆ. ಅಂದರೆ ಅರ್ಥ ಗುಲಾಬಿ ಹೂವಾದರು. ತಂದೆ ತಿಳಿಸ್ತಾರೆ, ಒಳ್ಳೆಯದು, ನೀವು ಮಕ್ಕಳ ಬಾಯಲ್ಲಿ ಗುಲಾಬ್ ಜಾಮೂನ್. ಈಗ ಪುರುಷಾರ್ಥ ಮಾಡಿ ಸದಾ ಗುಲಾಬಿಗಳಾಗಿ. ಅನೇಕ ಮಂದಿ ಮಕ್ಕಳಿದ್ದಾರೆ. ಪ್ರಜೆಗಳಂತೂ ಬಹಳಷ್ಟು ಮಂದಿ ತಯಾರಾಗುತ್ತಿದ್ದಾರೆ. ಸತ್ಯಯುಗದಲ್ಲಿರುವುದೇ ರಾಜ, ರಾಣಿ ಮತ್ತು ಪ್ರಜೆಗಳು. ಸತ್ಯಯುಗದಲ್ಲಿ ಮಂತ್ರಿಗಳೂ ಇರೋದಿಲ್ಲ. ಏಕೆಂದರೆ ರಾಜನಲ್ಲಿಯೇ ಶಕ್ತಿ ಇರ್ತದೆ. ಮಂತ್ರಿಗಳಿಂದ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಸಲಹೆ ತೆಗೆದುಕೊಳ್ಳುವಂತಿದ್ದರೆ ಸಲಹೆ ಕೊಡುವವರೇ ದೊಡ್ಡವರಾದರಲ್ಲವೇ? ಅಂದಾಗ ಅಲ್ಲಿ ಭಗವಾನ್ ಭಗವತಿಗೆ ಯಾರ ಸಲಹೆಯ ಅವಶ್ಯಕತೆಯೇ ಇರೋದಿಲ್ಲ. ಯಾವಾಗ ಪತಿತರಾಗುವರೋ ಆಗ ಮಂತ್ರಿಗಳಿರ್ತಾರೆ. ಇದು ಭಾರತದ ಮಾತಾಗಿದೆ. ಮತ್ಯಾವುದೇ ಖಂಡವಿರೋದಿಲ್ಲ. ಇಲ್ಲಿ ರಾಜರು ತಲೆಬಾಗ್ತಾರೆ. ಜ್ಞಾನ ಮಾರ್ಗದಲ್ಲಿ ಪೂಜ್ಯರು, ಅಜ್ಞಾನ ಮಾರ್ಗದಲ್ಲಿ ಪೂಜಾರಿಗಳೆಂದು ಇಲ್ಲಿಯೇ ತೋರಿಸ್ತಾರೆ. ಪೂಜ್ಯರು ಡಬಲ್ ಕಿರೀಟಧಾರಿಗಳು ಮತ್ತು ಪೂಜಾರಿಗಳು ಸಿಂಗಲ್ ಕಿರೀಟಧಾರಿಗಳು. ಭಾರತದಂತಹ ಪವಿತ್ರವಾದ ಖಂಡ ಯಾವುದೂ ಇಲ್ಲ. ಭಾರತವೇ ಪ್ಯಾರಡೈಸ್, ಬಹಿಷ್ಟ್, ಸ್ವರ್ಗವಾಗಿತ್ತು. ನೀವು ಅದಕ್ಕಾಗಿಯೇ ಓದುತ್ತೀರಿ. ಅಂದ ಮೇಲೆ ನೀವೀಗ ಹೂಗಳಾಗಬೇಕಾಗಿದೆ. ಹೂದೋಟದ ಮಾಲೀಕನೂ ಬಂದಿದ್ದಾರೆ. ಅವರು ಮಾಲಿಯೂ ಆಗಿದ್ದಾರೆ. ಮಾಲಿಗಳು ನಂಬರ್ ವಾರ್ ಇರ್ತಾರೆ. ಇದು ಹೂದೋಟವಾಗಿದೆ. ಇದರಲ್ಲಿ ಮುಳ್ಳುಗಳಿಲ್ಲ. ಮುಳ್ಳುಗಳು ದುಃಖವನ್ನೇ ಕೊಡ್ತದೆ ಎಂದು ಮಕ್ಕಳಿಗೂ ಸಹ ತಿಳಿದಿದೆ. ತಂದೆಯಂತೂ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಅವರು ದುಃಖಹರ್ತ, ಸುಖಕರ್ತನಾಗಿದ್ದಾರೆ. ಎಷ್ಟು ಮಧುರ ತಂದೆಯಾಗಿದ್ದಾರೆ. ನೀವು ಮಕ್ಕಳಿಗೆ ತಂದೆಯ ಪ್ರತಿ ಪ್ರೀತಿ ಇದೆ. ತಂದೆಯೂ ಸಹ ಮಕ್ಕಳನ್ನು ಪ್ರೀತಿ ಮಾಡ್ತಾರಲ್ಲವೇ? ಇದು ವಿದ್ಯೆಯಾಗಿದೆ. ನಾನು ನಿಮಗೆ ಈಗ ಪ್ರತ್ಯಕ್ಷದಲ್ಲಿ ಓದಿಸುತ್ತೇನೆ. ಇವರೂ ಸಹ ಓದುತ್ತಾರೆ. ನೀವು ಓದಿ ಮತ್ತೆ ಅನ್ಯರಿಗೂ ಓದಿಸುತ್ತೀರೆಂದರೆ ಅನ್ಯರೂ ಮುಳ್ಳುಗಳಿಂದ ಹೂವಾಗಲಿ. ಭಾರತ ಮಹಾದಾನಿ ಎಂದು ಗಾಯನವಿದೆ. ಏಕೆಂದರೆ ನೀವು ಮಕ್ಕಳೀಗ ಮಹಾದಾನಿಗಳಾಗಿದ್ದೀರಿ. ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡ್ತೀರಿ. ಆತ್ಮವೇ ರೂಪವಸಂತನಾಗಿದ್ದಾರೆ. ಅವರಲ್ಲಿ ಸಂಪೂರ್ಣ ಜ್ಞಾನವಿದೆ. ಜ್ಞಾನಸಾಗರ ಪರಮಪಿತ ಪರಮಾತ್ಮನಾಗಿದ್ದಾರೆ. ಅವರು ಅಥಾರಿಟಿಯಲ್ಲವೇ? ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ಆದ್ದರಿಂದ ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿ ಬರೆದರೂ ಸಹ ಅವರ ಮಹಿಮೆ ಮುಗಿಯುವುದಿಲ್ಲವೆಂದು ಗಾಯನ ಮಾಡಲಾಗ್ತದೆ. ಮತ್ತು 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ. ನಿಮ್ಮ ಬಳಿ ಯಾವುದೇ ಶಾಸ್ತ್ರಗಳಿಲ್ಲ. ಅಲ್ಲಿ ಯಾವುದೇ ಪಂಡಿತರ ಬಳಿ ಹೋಗುತ್ತೀರೆಂದರೆ
ಈ ಪಂಡಿತರು ಬಹಳ ಓದಿಸುವ ಅಥಾರಿಟಿಯಾಗಿದ್ದಾರೆ, ಇವರು ಎಲ್ಲ ವೇದಶಾಸ್ತ್ರಗಳನ್ನು ಕಂಠಪಾಠ ಮಾಡಿದ್ದಾರೆಂದು ತಿಳಿಯುತ್ತಾರೆ. ಅಂಥವರು ಮತ್ತೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ಬಾಲ್ಯದಲ್ಲಿಯೇ ಅದನ್ನು ಅಧ್ಯಯನ ಮಾಡಿಬಿಡುತ್ತಾರೆ. ನೀವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗೋದಿಲ್ಲ, ನೀವು ವಿದ್ಯೆಯ ಫಲಿತಾಂಶವನ್ನು ತೆಗೆದುಕೊಂಡು ಹೋಗ್ತೀರಿ. ನಿಮ್ಮ ವಿದ್ಯೆ ಪೂರ್ಣವಾಗಿ ನಂತರ ಫಲಿತಾಂಶ ಬರುವುದು ಮತ್ತು ಆ ಪದವಿಯನ್ನು ಪಡಿತೀರಿ. ಅಲ್ಲಿ ಅನ್ಯರಿಗೆ ತಿಳಿಸಲು ಜ್ಞಾನದ ಸಂಸ್ಕಾರವೇನೂ ನೀವು ತೆಗೆದುಕೊಂಡು ಹೋಗೋದಿಲ್ಲ. ಇಲ್ಲಂತೂ ನಿಮ್ಮದು ವಿದ್ಯೆಯಾಗಿದೆ. ಇಲ್ಲಿನ ಪ್ರಾರಬ್ಧ ಹೊಸ ಪ್ರಪಂಚದಲ್ಲಿ ಸಿಗುವುದು. ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಮಾಯೆ ಕಡಿಮೆ ಶಕ್ತಿವಂತನಲ್ಲ. ಮಾಯೆಗೆ ಎಲ್ಲರನ್ನೂ ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುವ ಶಕ್ತಿ ಇದೆ, ಆದರೆ ಅದಕ್ಕೇನೂ ಮಹಿಮೆ ಮಾಡೋದಿಲ್ಲ. ಈ ಮಾಯೆ ದುಃಖ ಕೊಡುವುದರಲ್ಲಿ ಶಕ್ತಿವಂತನಲ್ಲವೇ? ತಂದೆ ಸುಖ ಕೊಡುವುದರಲ್ಲಿ ಶಕ್ತಿವಂತನಾಗಿದ್ದಾರೆ. ಆದ್ದರಿಂದ ಅವರ ಗಾಯನವಿದೆ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ನೀವು ಸುಖವನ್ನೂ ಪಡಿತೀರಿ ಮತ್ತು ದುಃಖವನ್ನೂ ಪಡಿತೀರಿ. ಸೋಲು ಗೆಲುವು ಯಾರದ್ದೆಂದು ಸಹ ನಿಮಗೆ ತಿಳಿದಿರಬೇಕಲ್ಲವೇ? ತಂದೆ ಭಾರತದಲ್ಲಿಯೇ ಬರ್ತಾರೆ. ಅವರ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸಲಾಗ್ತದೆ. ಆದರೆ ಶಿವ ತಂದೆ ಯಾವಾಗ ಬಂದರು, ಬಂದು ಏನು ಮಾಡಿದರೆಂದು ಯಾರಿಗೂ ತಿಳಿದಿಲ್ಲ. ಹೆಸರು ಗುರುತುಗಳನ್ನೇ ಮರೆ ಮಾಡಿಬಿಟ್ಟಿದ್ದಾರೆ. ಮಗನಾದ ಕೃಷ್ಣನ ಹೆಸರನ್ನು ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಪ್ರಿಯಾತಿ ಪ್ರಿಯ ತಂದೆಯ ಮಹಿಮೆಯೇ ಬೇರೆ, ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಅವರು ನಿರಾಕಾರ, ಇವರು ಸಾಕಾರಿಯಾಗಿದ್ದಾರೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಇದು ಕೃಷ್ಣನ ಮಹಿಮೆಯಾಗಿದೆ. ಶಿವ ತಂದೆಗೆ ಈ ಮಹಿಮೆ ಮಾಡುವುದಿಲ್ಲ. ಯಾರಲ್ಲಿ ಗುಣಗಳಿವೆಯೋ ಅವರಲ್ಲಿ ಅವಗುಣಗಳೂ ಇರ್ತವೆ. ಆದ್ದರಿಂದ ತಂದೆಯ ಮಹಿಮೆಯೇ ಬೇರೆಯಾಗಿದೆ. ತಂದೆಗೆ ಅಕಾಲ ಮೂರ್ತಿ ಎಂದು ಹೇಳುತ್ತಾರಲ್ಲವೇ? ನಾವು ಸಹ ಅಕಾಲ ಮೂರ್ತಿಗಳಾಗಿದ್ದೇವೆ. ಆತ್ಮವನ್ನು ಕಾಲ ಕಬಳಿಸಲು ಸಾಧ್ಯವಿಲ್ಲ. ಅಕಾಲ ಮೂರ್ತಿ ಆತ್ಮನಿಗೆ ಈ ಭೃಕುಟಿ ಸಿಂಹಾಸನವಾಗಿದೆ. ನಮ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ. ಕಾಲ ಶರೀರವನ್ನೇ ತಿನ್ನುತ್ತದೆ. ಇಲ್ಲಿ ಅಕಾಲ ಮೂರ್ತಿಯನ್ನು ಕರೆಯುತ್ತಾರೆ. ಸತ್ಯಯುಗದಲ್ಲಿ ಈ ರೀತಿ ಕರೆಯೋದಿಲ್ಲ, ಏಕೆಂದರೆ ಅಲ್ಲಿ ಸುಖವೇ ಸುಖವಿರ್ತದೆ. ಆದ್ದರಿಂದ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲವೆಂದು ಗಾಯನವಿದೆ. ಈಗ ರಾವಣ ರಾಜ್ಯದಲ್ಲಿ ಎಷ್ಟೊಂದು ದುಃಖವಿದೆ. ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ನಂತರ ಅಲ್ಲಿ ಅರ್ಧಕಲ್ಪದವರೆಗೆ ಯಾರೂ ಕರೆಯುವುದಿಲ್ಲ. ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಶೃಂಗಾರ ಮಾಡ್ತಾರೆ, ಆಸ್ತಿಯನ್ನು ಕೊಟ್ಟು ತಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತಾರೆ. ಎಲ್ಲವನ್ನೂ ಮಕ್ಕಳಿಗೆ ಕೊಟ್ಟು ನಾನೀಗ ಸತ್ಸಂಗಕ್ಕೆ ಹೋಗ್ತೇನೆ, ತಿನ್ನುವುದಕ್ಕೆ ಏನಾದರೂ ಕಳಿಸಿಕೊಡ್ತಾ ಇರು ಎಂದು ಹೇಳ್ತಾರೆ. ಈ ತಂದೆಯಂತೂ ಹಾಗೆ ಹೇಳುವುದಿಲ್ಲವಲ್ಲವೇ? ಇವರು ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ವಾನಪ್ರಸ್ಥದಲ್ಲಿ ಹೋಗ್ತೇನೆ, ನನಗೆ ತಿನ್ನುವುದಕ್ಕಾಗಿ ಕಳಿಸಿ ಎಂದು ಹೇಳುವುದಿಲ್ಲ. ಲೌಕಿಕ ಮಕ್ಕಳ ಕರ್ತವ್ಯವೇ ಆಗಿದೆ ತಂದೆಯನ್ನು ಸಂಭಾಳನೆ ಮಾಡುವುದು. ಇಲ್ಲದಿದ್ದರೆ ಅವರು ತಿನ್ನುವುದಾದರೂ ಹೇಗೆ? ಈ ತಂದೆಯಂತೂ ನಾನು ನಿಷ್ಕಾಮ ಸೇವಾಧಾರಿ ಎಂದು ಹೇಳ್ತಾರೆ. ಯಾವ ಮನುಷ್ಯರೂ ನಿಷ್ಕಾಮಿಯಾಗಿರಲು ಸಾಧ್ಯವಿಲ್ಲ. ನಿಷ್ಕಾಮಿಯಾದರೆ ಹಸಿವಿನಿಂದ ಸಾಯಬೇಕಾಗುವುದು. ನಾನೇನು ಹಸಿವಿನಿಂದ ಇರುತ್ತೇನೆಯೇ? ನಾನು ಅಭೋಕ್ತನಾಗಿದ್ದೇನೆ. ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ನಾನು ಹೋಗಿ ವಿಶ್ರಾಂತಿ ಪಡಿತೇನೆ ಮತ್ತು ನನ್ನ ಪಾತ್ರ ಮುಕ್ತಾಯವಾಗುವುದು. ನಂತರ ಭಕ್ತಿ ಮಾರ್ಗದಲ್ಲಿ ಆರಂಭವಾಗ್ತದೆ. ಈ ಅನಾದಿ ನಾಟಕ ಮಾಡಲ್ಪಟ್ಟಿದೆ. ಈ ರಹಸ್ಯವನ್ನು ತಂದೆ ತಿಳಿಸ್ತಾರೆ. ವಾಸ್ತವದಲ್ಲಿ ನಿಮ್ಮ ಪಾತ್ರ ಎಲ್ಲರಿಗಿಂತ ಹೆಚ್ಚಿನದ್ದಾಗಿದೆ, ಏಕೆಂದರೆ ನಿಮಗೆ ಬಳುವಳಿಯೂ ಸಿಗಬೇಕು. ನಾನು ವಿಶ್ರಾಂತಿ ಪಡಿತೇನೆ, ಆಗ ನೀವು ಬ್ರಹ್ಮಾಂಡದ ಮಾಲೀಕರು, ವಿಶ್ವದ ಮಾಲೀಕರಾಗ್ತೀರಿ. ನಿಮ್ಮ ಹೆಸರು ಪ್ರಖ್ಯಾತವಾಗ್ತದೆ. ನೀವು ಡ್ರಾಮಾದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ. ನೀವು ಜ್ಞಾನದ ಹೂಗಳಾಗಿದ್ದೀರಿ. ಪ್ರಪಂಚದಲ್ಲಿ ಒಬ್ಬರೂ ಹೂಗಳಿಲ್ಲ. ರಾತ್ರಿ ಹಗಲಿನ ಅಂತರವಿದೆ. ಅವರು ರಾತ್ರಿಯಲ್ಲಿದ್ದಾರೆ, ನೀವು ದಿನದಲ್ಲಿ ಹೋಗ್ತೀರಿ. ಇತ್ತೀಚೆಗೆ ನೋಡಿ, ವನ ಮಹೋತ್ಸವವನ್ನು ಮಾಡುತ್ತಿರುತ್ತಾರೆ. ಈಗ ಭಗವಂತ ಮನುಷ್ಯರ ವನ ಮಹೋತ್ಸವವನ್ನು ಮಾಡ್ತಿದ್ದಾರೆ. ತಂದೆಯನ್ನು ನೋಡಿ ಎಷ್ಟು ಕಮಾಲ್ ಮಾಡ್ತಾರೆ. ಬಡವರನ್ನು ದೇವತೆ, ಪ್ರಜೆಗಳನ್ನು ರಾಜರನ್ನಾಗಿ ಮಾಡ್ತಾರೆ. ಈಗ ಬೇಹದ್ದಿನ ತಂದೆಯಿಂದ ವ್ಯಾಪಾರ ಮಾಡಲು ನೀವು ಬಂದಿದ್ದೀರಿ. ಬಾಬಾ, ನಮ್ಮನ್ನು ಗುಲಾಮನಿಂದ ರಾಜನನ್ನಾಗಿ ಮಾಡಿ ಎಂದು ಹೇಳ್ತೀರಿ. ಇವರಂತೂ ಬಹಳ ಒಳ್ಳೆಯ ಗ್ರಾಹಕನಾಗಿದ್ದಾರೆ.
ದುಃಖಹರ್ತ ಸುಖಕರ್ತನೆಂದು ಅವರಿಗೆ ಹೇಳ್ತೀರಿ. ಇವರಂತಹ ತಂದೆ ಮತ್ಯಾರೂ ಇಲ್ಲ. ಇದರಂತಹ ಜ್ಞಾನ ಮತ್ಯಾವುದೂ ಇಲ್ಲ. ಅವರು ಸುಖ ಕೊಡುವವರಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ನಾನು ನಿಮಗೆ ಕೊಡುತ್ತೇನೆಂದು ತಂದೆ ನಿಮಗೆ ತಿಳಿಸ್ತಾರೆ. ಡ್ರಾಮಾದಲ್ಲಿ ಸಾಕ್ಷಾತ್ಕಾರ ಇತ್ಯಾದಿ ಎಲ್ಲವೂ ನಿಗದಿಯಾಗಿದೆ. ಈ ತಂದೆ ತಿಳಿಸ್ತಾರೆ, ನಾನು ಏನೇನು ಮಾಡ್ತೇನೆ, ಮುಂದೆ ಹೋದಂತೆ ಇನ್ನೂ ತಿಳಿಸುತ್ತಾ ಇರ್ತೇನೆ. ಕೊನೆಗೆ ಅಂತಿಮದಲ್ಲಿ ನೀವು ನಂಬರ್ ವಾರ್ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀರಿ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಆದರೂ ಸಹ ತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಂದ ಪುರುಷಾರ್ಥ ಮಾಡಿಸಲಾಗ್ತದೆ. ಅವಶ್ಯವಾಗಿ ಈ ಮಹಾಭಾರತ ಯುದ್ಧವೂ ಇದೆ. ಎಲ್ಲವೂ ಆಗುವುದಿದೆ. ಬಾಕಿ ಭಾರತವಾಸಿಗಳೇ ಉಳಿತೀರಿ. ನಂತರ ನೀವು ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಿ. ಈಗ ತಂದೆ ನಿಮಗೆ ಓದಿಸಲು ಬಂದಿದ್ದಾರೆ, ಆದರೆ ಜ್ಞಾನ ಸಾಗರನಾಗಿದ್ದಾರೆ. ಇದು ಸಹ ಆಟವಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ. ಮಾಯೆ ಬಿರುಗಾಳಿಗಳನ್ನು ತರ್ತದೆ. ತಂದೆ ತಿಳಿಸ್ತಾರೆ, ಇದರಲ್ಲಿಯೂ ಭಯಪಡಬೇಡಿ. ಯಾವಾಗ ತಂದೆಯ ಮಡಿಲನ್ನು ತೆಗೆದುಕೊಳ್ತೀರಿ ಆಗ ಬಹಳ ಕೆಟ್ಟ ಸಂಕಲ್ಪಗಳು ಬರ್ತವೆ. ಮಡಿಲನ್ನು ತೆಗೆದುಕೊಳ್ಳುವುದಕ್ಕೆ ಮುಂಚೆ ಇಷ್ಟೊಂದು ಮಾಯೆಯ ಯುದ್ಧವಾಗುತ್ತಿರಲಿಲ್ಲ. ಮಡಿಲನ್ನು ಪಡೆದ ನಂತರವೇ ಬಿರುಗಾಳಿಗಳು ಬರ್ತವೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಬಹಳ ಎಚ್ಚರಿಕೆಯಿಂದ ಮಡಿಲನ್ನು ತೆಗೆದುಕೊಳ್ಳಿ. ದುರ್ಬಲರಾದರೆ ಮತ್ತೆ ಪ್ರಜೆಗಳಲ್ಲಿ ಬರಬೇಕಾಗ್ತದೆ. ರಾಜ್ಯ ಪದವಿಯನ್ನು ಪಡೆಯುವುದು ಒಳ್ಳೆಯದಾಗಿದೆ. ಇಲ್ಲದಿದ್ದರೆ ದಾಸದಾಸಿಗಳಾಗಬೇಕಾಗ್ತದೆ. ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ರೂಪಬಸಂತರಾಗಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡಿ ಮಹಾದಾನಿಗಳಾಗಬೇಕಾಗಿದೆ. ಯಾವ ವಿದ್ಯೆಯನ್ನು ಓದುವಿರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಅಥವಾ ಭಯಪಡಬಾರದು. ತಮ್ಮನ್ನು ಸಂಭಾಳನೆ ಮಾಡಬೇಕಾಗಿದೆ. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು, ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ, ನನ್ನಲ್ಲಿ ಯಾವುದೇ ದುರ್ಗಂಧವಿಲ್ಲವೇ? ವರದಾನ: ದೃಢ ಸಂಕಲ್ಪದ ಮುಖಾಂತರ ಬಲಹೀನತೆ ರೂಪಿ ಕಲಿಯುಗಿ ಪರ್ವತವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಸ್ವರೂಪ ಭವ. ಹೃದಯ ವಿದೀರ್ಣರಾಗುವುದು ಎಂದರೆ ಯಾವುದೇ ಸಂಸ್ಕಾರ ಅಥವಾ ಪರಿಸ್ಥಿತಿಗೆ ವಶೀಭೂತರಾಗುವುದು, ವ್ಯಕ್ತಿ ಅಥವಾ ವೈಭವದ ಕಡೆ ಆಕರ್ಷಿತರಾಗುವುದು. ಈ ಎಲ್ಲ ಬಲಹೀನತೆ ರೂಪಿ ಕಲಿಯುಗಿ ಪರ್ವತವನ್ನು ದೃಢ ಸಂಕಲ್ಪದ ಕಿರು ಬೆರಳನ್ನು ಕೊಟ್ಟು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡಿ, ಅರ್ಥಾತ್ ವಿಜಯಿಗಳಾಗಿ. ವಿಜಯ ನಮ್ಮ ಕೊರಳಿನ ಹಾರವಾಗಿದೆ. ಸದಾ ಈ ಸ್ಮೃತಿಯಿಂದ ಸಮರ್ಥಿ ಸ್ವರೂಪರಾಗಿ. ಇದೇ ಸ್ನೇಹದ ಪ್ರತಿಫಲವಾಗಿದೆ. ಹೇಗೆ ಸಾಕಾರ ತಂದೆ ಸ್ಥಿತಿಯ ಸ್ತಂಭವಾಗಿ ತೋರಿಸಿದರು, ಹಾಗೆಯೇ ಫಾಲೋ ಫಾದರ್ ಮಾಡಿ ಸರ್ವಗುಣಗಳ ಸ್ತಂಭವಾಗಿ. ಸುವಾಕ್ಯ: ಸಾಧನಗಳು ಸೇವೆಗಾಗಿ ಇವೆ, ಆರಾಮವಾಗಿ ಇರುವುದಕ್ಕಾಗಿ ಅಲ್ಲ. ಅವ್ಯಕ್ತ ಸೂಚನೆ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಹೇಗೆ ಆಟಂ ಬಾಂಬ್ ಒಂದು ಸ್ಥಾನದಲ್ಲಿ ಬಿಟ್ಟರೂ ಸಹ 4 ಕಡೆ ಅದರ ಅಂಶವನ್ನು ಹರಡಿಸುತ್ತದೆ. ಅದು ಆಟಂ ಬಾಂಬ್ ಆಗಿದೆ. ಹಾಗೂ ಇದು ಆತ್ಮಿಕ ಬಾಂಬ್ ಆಗಿದೆ. ಇದರ ಪ್ರಭಾವ ಅನೇಕ ಆತ್ಮಗಳನ್ನು ಆಕರ್ಷಣೆ ಮಾಡುತ್ತದೆ ಹಾಗೂ ಸಹಜವಾಗಿ ಪ್ರಜೆಗಳ ವೃದ್ಧಿಯಾಗ್ತದೆ. ಆದ್ದರಿಂದ ಸಂಘಟಿತ ರೂಪದಲ್ಲಿ ಆತ್ಮಿಕ ಸ್ವರೂಪದ ಅಭ್ಯಾಸವನ್ನು ವೃದ್ಧಿ ಮಾಡಿ ಸ್ಮೃತಿ ಸ್ವರೂಪರಾಗಿ. ಆಗ ವಾಯುಮಂಡಲ ಶಕ್ತಿಶಾಲಿಯಾಗುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾವ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮ ಪಡುವರೋ ಅವರ ಲಕ್ಷಣಗಳೇನು? ನೆನಪಿನ ಪರಿಶ್ರಮ ಪಡುವ ಮಕ್ಕಳು ಬಹಳ ಖುಷಿಯಲ್ಲಿರ್ತಾರೆ. ನಾವೀಗ ಹಿಂತಿರುಗಿ ಮನೆಗೆ ಹೋಗುತ್ತಿದ್ದೇವೆ, ನಂತರ ನಾವು ಸುಗಂಧ ಭರಿತ ಹೂದೋಟದಲ್ಲಿ ಹೋಗ್ತೇವೆ ಎಂದು ಬುದ್ಧಿಯಲ್ಲಿರ್ತದೆ. ನೀವು ನೆನಪಿನ ಯಾತ್ರೆಯಿಂದ ಸುಗಂಧ ಭರಿತರಾಗ್ತೀರಿ ಮತ್ತು ಅನ್ಯರನ್ನು ಮಾಡ್ತೀರಿ. ಒಳ್ಳೆಯದು. ಓಂ ಶಾಂತಿ.